ಆತ್ಮೀಯರೇ, ಧನ್ಯವಾದಗಳು. ಈ ಕ್ವಿಜ್ ವಿಡಿಯೋದಲ್ಲಿ 50 ಪ್ರಮುಖ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಲಾಗಿದೆ. ನಿಮಗೆ ಇಷ್ಟವಾದಲ್ಲಿ ಈ ಚಾನೆಲನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ. ಥೈರಾಕ್ಸಿನ್ ಅನ್ನು ಯಾವ ಹಾರ್ಮೋನ್ ಎಂದು ಕರೆಯುತ್ತಾರೆ? ಉತ್ತರ: ವ್ಯಕ್ತಿತ್ವದ ಹಾರ್ಮೋನ್ ಎಂದು ಕರೆಯುತ್ತಾರೆ. ಮೆದುಳಿನ ತಳಭಾಗದಲ್ಲಿ ಹುದುಗಿರುವ ಗ್ರಂಥಿ ಯಾವುದು? ಉತ್ತರ: ಪಿಟ್ಯೂಟರಿ ಗ್ರಂಥಿ. ರಾಸಾಯನಿಕವಾಗಿ ನೀರು ಒಂದು? ಉತ್ತರ: ಆಕ್ಸೈಡ್. ವಾಯುಮಂಡಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಜಡಾನಿಲ ಅಂದರೆ ಇನರ್ಟ್ ಗ್ಯಾಸ್ ಯಾವುದು? ಉತ್ತರ: ಆರ್ಗಾನ್. ವಿಟಮಿನ್ಗಳನ್ನು ಕಂಡುಹಿಡಿದವರು ಯಾರು? ಉತ್ತರ: ಕಾಸಿಮಿರ್ ಫಂಕ್. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ಉತ್ತರ: ವಿಟಮಿನ್ ಎ, ಡಿ, ಇ ಮತ್ತು ಕೆ. ಸ್ನಾಯುಗಳ ಚಲನವಲನಗಳನ್ನು ಸೂಚಿಸುವ ಮಾಪಕ ಯಾವುದು? ಉತ್ತರ: ಎಲೆಕ್ಟ್ರೋಮಯೋಗ್ರಾಫ್. ಭೌತಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ಗೆಲಿಲಿಯೋ. ದ್ರವ್ಯರಾಶಿಯ SI ಏಕಮಾನ ಯಾವುದು? ಉತ್ತರ: ಕಿಲೋಗ್ರಾಂ. ಗೋಚರ ಬೆಳಕಿನಲ್ಲಿ ಅತಿ ಹೆಚ್ಚು ತರಂಗಾಂತರ ಹೊಂದಿರುವ ಬಣ್ಣ ಯಾವುದು? ಉತ್ತರ: ಕೆಂಪು ಬಣ್ಣ. ಬರ್ನೌಲಿ ತತ್ವವು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ: ದ್ರವಗಳ ಹರಿವು. ಮಾನವ ದೇಹದ ಮೇಲೆ ವಿಕಿರಣದ ಪರಿಣಾಮವನ್ನು ಅಳೆಯುವ SI ಏಕಮಾನ ಯಾವುದು? ಉತ್ತರ: ಸೀವರ್ಟ್. ಹೈಡ್ರಾಲಿಕ್ ಬ್ರೇಕ್ಗಳು ಯಾವ ನಿಯಮವನ್ನು ಆಧರಿಸಿವೆ? ಉತ್ತರ: ಪ್ಯಾಸ್ಕಲ್ ನಿಯಮ. ಯುಕ್ಯಾರಿಯೋಟಿಕ್ ಕೋಶಗಳಿಗೆ ಯಾವ ರಚನೆ ನಿರ್ದಿಷ್ಟವಾಗಿದೆ? ಉತ್ತರ: ನ್ಯೂಕ್ಲಿಯಸ್. ಭೂಮಿಯ ಭ್ರಮಣದಿಂದ ಏನಾಗುತ್ತದೆ? ಉತ್ತರ: ಹಗಲು ಮತ್ತು ರಾತ್ರಿ ಉಂಟಾಗುತ್ತದೆ. ಪರಮಾಣುವಿನ ಕೇಂದ್ರ ಭಾಗವನ್ನು ಏನೆಂದು ಕರೆಯುತ್ತಾರೆ? ಉತ್ತರ: ನ್ಯೂಕ್ಲಿಯಸ್. ಸಸ್ಯಗಳು ಆಹಾರ ತಯಾರಿಸುವ ಅಂಗ ಯಾವುದು? ಉತ್ತರ: ಎಲೆ. ಒತ್ತಡ ಅಂದರೆ ಸ್ಟ್ರೆಸ್ SI ಏಕಮಾನ ಯಾವುದು? ಉತ್ತರ: ಪಾಸ್ಕಲ್. ಧ್ವನಿಯ ಶ್ರುತಿ ಅಂದರೆ ಪಿಚ್ ಯಾವುದರ ಮೇಲೆ ಅವಲಂಬಿತವಾಗಿದೆ? ಉತ್ತರ: ಆವರ್ತನ. ಕಣ ವೇಗವರ್ಧಕ ಪಾರ್ಟಿಕಲ್ ಆಕ್ಸಿಲರೇಟರ್ ನ ಮುಖ್ಯ ಉದ್ದೇಶವೇನು? ಉತ್ತರ: ಉಪಪರಮಾಣು ಕಣಗಳ ಅಧ್ಯಯನ. ಮೀನುಗಳನ್ನು ಕುರಿತು ಅಧ್ಯಯನ ನಡೆಸುವ ಪ್ರಾಣಿಶಾಸ್ತ್ರದ ಶಾಖೆ ಯಾವುದು? ಉತ್ತರ: ಇಕ್ತಿಯಾಲಜಿ. ಮಾನವನ ಬುದ್ಧಿವಂತಿಕೆಯ ವಿಸ್ತೃತ ಬೆಳವಣಿಗೆಗೆ ಕಾರಣವಾದ ಮೆದುಳಿನ ಭಾಗ ಯಾವುದು? ಉತ್ತರ: ಕಾರ್ಟೆಕ್ಸ್. ಮೇದೋಜೀರಕ ಗ್ರಂಥಿಯಲ್ಲಿರುವ ಲ್ಯಾಂಗರ್ ಹ್ಯಾನ್ಸನ್ ಚಿಕ್ಕ ದ್ವೀಪಗಳು ಯಾವ ರಸವನ್ನು ಸ್ರವಿಸುತ್ತವೆ? ಉತ್ತರ: ಇನ್ಸುಲಿನ್. ನ್ಯೂಟನ್ನ ಯಾವ ಚಲನಾ ನಿಯಮ ಬಲವನ್ನು ಸ್ಪಷ್ಟೀಕರಿಸುತ್ತದೆ? ಉತ್ತರ: ಚಲನೆಯ ಎರಡನೇ ನಿಯಮ. ಯಾವ ಜೀವಸತ್ವ ಅಂದರೆ ವಿಟಮಿನ್ ಕೊರತೆಯಿಂದಾಗಿ ಸ್ಕರ್ವಿ ರೋಗ ಬರುತ್ತದೆ? ಉತ್ತರ: ವಿಟಮಿನ್ ಸಿ.
ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಏನು? ಉತ್ತರ ಸೋಡಿಯಂ ಬೈಕಾರ್ಬೋನೇಟ್. ವೇಗವನ್ನು ಅಳೆಯುವ SI ಏಕಮಾನ ಯಾವುದು? ಉತ್ತರ ಮೀಟರ್ ಪರ್ ಸೆಕೆಂಡ್. ಜೀವಕೋಶದ ಶಕ್ತಿ ಕೇಂದ್ರ ಪವರ್ ಹೌಸ್ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ ಮೈಟೋಕಾಂಡ್ರಿಯಾ. ಆವರ್ತಕ ಕೋಷ್ಟಕದಲ್ಲಿ ಅಂದರೆ ಪೀರಿಯಾಡಿಕ್ ಟೇಬಲ್ನಲ್ಲಿ ಅತಿ ಹೆಚ್ಚು ಪ್ರತಿಕ್ರಿಯಾತ್ಮಕ ಲೋಹ ಯಾವುದು? ಉತ್ತರ ಫ್ರಾನ್ಸಿಯಂ. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಉತ್ತರ ಅಮೀಟರ್. ಜಗತ್ತಿನ ಮೊದಲ ಯಶಸ್ವಿ ಆಂಟಿಬಯೋಟಿಕ್ ಆದ ಪೆನ್ಸಿಲಿನ್ ಅನ್ನು ಸಂಶೋಧಿಸಿದವರು ಯಾರು? ಉತ್ತರ ಅಲೆಕ್ಸಾಂಡರ್ ಫ್ಲೆಮಿಂಗ್. ರೇಡಿಯೋ ಆಕ್ಟಿವಿಟಿ ಸಂಶೋಧನೆಗಾಗಿ 2 ಬಾರಿ ನೊಬೆಲ್ ಪ್ರಶಸ್ತಿ ಪಡೆದ ಮಹಿಳಾ ವಿಜ್ಞಾನಿ ಯಾರು? ಉತ್ತರ ಮೇರಿ ಕ್ಯೂರಿ. ಪಿತ್ತರಸವು ಈ ಕೆಳಗಿನ ಯಾವ ಜೀವಕೋಶಗಳಿಂದ ಸ್ರವಿಸುತ್ತದೆ? ಉತ್ತರ ಹೆಪಟೋಸೈಟ್ಗಳು. ಕೋಣೆಯ ಉಷ್ಣಾಂಶದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ ರೂಪದಲ್ಲಿ ಇರುತ್ತದೆ? ಉತ್ತರ ಫ್ರಾನ್ಸಿಯಂ. ದೊಡ್ಡ ನಗರದ ಗಾಳಿಯನ್ನು ಕಲುಷಿತಗೊಳಿಸುವ ಲೋಹ ಯಾವುದು? ಉತ್ತರ ಸೀಸ. ಈ ಕೆಳಗಿನವುಗಳಲ್ಲಿ ಯಾವುದು ಹೈಡ್ರೋಜನ್ನ ಐಸೋಟೋಪ್ ಅಲ್ಲ? ಉತ್ತರ ಯೂಟ್ರಿಯಂ. ಕುಡಿಯುವ ನೀರನ್ನು ಶುದ್ಧೀಕರಿಸಲು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನು ಬಳಸಲಾಗುತ್ತದೆ ಏಕೆಂದರೆ? ಉತ್ತರ ಇದು ಆಕ್ಸಿಡೈಸಿಂಗ್ ಏಜೆಂಟ್. ನ್ಯೂಟನ್ನ ಮೊದಲ ಚಲನೆಯ ನಿಯಮವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಜಡತ್ವದ ನಿಯಮ. ಘನ, ದ್ರವ ಮತ್ತು ಅನಿಲಗಳಲ್ಲಿ ಧ್ವನಿಯ ವೇಗ ಅತಿ ಹೆಚ್ಚು ಎಲ್ಲಿದೆ? ಉತ್ತರ ಘನ. CV ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರಕಲು ಕಾರಣವಾದ ಪರಿಣಾಮ ಯಾವುದು? ಉತ್ತರ ರಾಮನ್ ಪರಿಣಾಮ. ಅಣು ಗಡಿಯಾರವು ಯಾವುದರ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಉತ್ತರ ಪರಮಾಣುಗಳ ಆವರ್ತನ. ವಿದ್ಯುತ್ ಪ್ರವಾಹದ ದಿಕ್ಕು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಎಂದು ಪರಿಗಣಿಸಲಾಗುತ್ತದೆ? ಉತ್ತರ ಧನದಿಂದ ಋಣಕ್ಕೆ. ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತವು ಯಾವುದನ್ನು ವಿವರಿಸುತ್ತದೆ? ಉತ್ತರ ಗುರುತ್ವಾಕರ್ಷಣೆ. ನ್ಯೂಟ್ರಾನ್ನ ವಿದ್ಯುದಾವೇಶ ಯಾವುದು? ಉತ್ತರ ತಟಸ್ಥ. ವಿಲ್ಹೆಮ್ ರಾಂಟ್ಜನ್ ಸಂಶೋಧನೆ ಈ ಕೆಳಗಿನ ಯಾವುದರ ಮೇಲೆ ಆಧರಿಸಿದೆ? ಉತ್ತರ ಎಕ್ಸ್-ರೇ. ನಿರ್ನಾಳ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕ ವಸ್ತುಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಹಾರ್ಮೋನುಗಳು. ಹುಳುಕಡ್ಡಿ ರೋಗಕ್ಕೆ ಕಾರಣವಾದ ಸೂಕ್ಷ್ಮಜೀವಿ ಯಾವುದು? ಉತ್ತರ ಶಿಲೀಂಧ್ರ. ದೇಹದ ಚಲನವಲನಗಳಿಗೆ ಕಾರಣವಾದ ಅಂಗಾಂಶ ಯಾವುದು? ಉತ್ತರ ಸ್ನಾಯು ಅಂಗಾಂಶ. ಚಿಕನ್ ಗುನ್ಯಾ ರೋಗವನ್ನು ಹರಡುವ ಸೊಳ್ಳೆ ಯಾವುದು? ಉತ್ತರ ಈಡಿಸ್ ಈಜಿಪ್ಟಿ.
ಮನುಷ್ಯನ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆಗಳನ್ನು ನಿಯಂತ್ರಿಸುವ ಗ್ರಂಥಿಗಳ ರಾಜ್ಯ ಯಾವುದು? ಉತ್ತರ ಪಿಟ್ಯುಟರಿ ಗ್ರಂಥಿ.